ಅಕ್ಷಯ ತೃತೀಯ ದಿನ ಈ ಕೆಲಸ ಮಾಡಿದ್ರೆ ನಿಮಗೆ ಅದೃಷ್ಟ ಒಲಿಯುತ್ತೆ. ಯಾವ ಕೆಲಸ ಮಾಡಬೇಕು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಅವತ್ತೊಂದು ದಿನ ಮನೆ ಒರೆಸ್ಬೇಕಾದ್ರೆ ಕಲ್ಲುಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು, ಸ್ವಲ್ಪ ಗಂಜಲ ಸಿಕ್ಕಿದ್ರೆ, ಹಳ್ಳಿ ಕಡೆ ಗಂಜಲ ಸಿಗುತ್ತೆ, ಗಂಜಲ ಏನಾದ್ರು ಸಿಕ್ಕಿದ್ರೆ ಅದನ್ನು ಹಾಕಿ ಮನೆಯನ್ನು ಶುಭ್ರವಾಗಿ ಒರೆಸ್ಕೊಳ್ಳಿ. ಆದರೆ ಇದನ್ನು ಪ್ರತಿ ವಾರದಲ್ಲಿ 2 ದಿನ ಅಥವಾ 3 ದಿನ ಒರೆಸ್ಕೊಬೋದು. ಆದರೆ ನೆನಪಿರಲಿ, ಒರೆಸ್ಬೇಕಾದ್ರೆ ಆ ಒರೆಸಿರೋ ನೆಲನ ಯಾರು ತುಳಿಬಾರ್ದು. ಯಾಕಂದರೆ ಕಲ್ಲುಪ್ಪು ಮಹಾಲಕ್ಷ್ಮಿಯ ಸಂಕೇತ, ಇಷ್ಟವಾದದ್ದು. ಕಲ್ಲುಪ್ಪನ್ನ ನಾವು ತುಳಿದ್ರೆ ಮನೇಲಿ ಜಗಳ ಕದನ ಆಗುತ್ತೆ. ಕೆಲವೊಬ್ಬರು ಒರೆಸಿರ್ತಾರೆ, ಈ ಥರನೇ ಮಾಡ್ತಾ ಇರ್ತಾರೆ, ಆದರೂ ಅವ್ರ ಮನೇಲಿ ಜಗಳ ಕದನ ಯಾಕೆ ಆಗ್ತಾ ಇರುತ್ತೆ ಅಂದರೆ, ಮನೇಲಿ 4-5 ಜನ ಇರ್ತೀವಿ, ಒಬ್ಬರು ಒರೆಸ್ತಾ ಇದ್ದಾಗ ಇನ್ನೊಬ್ರು ಏನು ಮಾಡ್ತಾರೆ, ಏನಕ್ಕೂ ಹೋಗ್ಬೇಕು ಅಂತ ತಗೊಂಡು ಅಲ್ಲಿ ತುಳ್ಕೊಂಡು ಬಂದ್ಬಿಟ್ಟಿರ್ತಾರೆ. ಆ ತುಳಿದಾಗ ಏನಾಗುತ್ತೆ, ಕಲ್ಲುಪ್ಪನ್ನ ಹಾಕಿರೋದ್ರಿಂದ ಅದನ್ನು ಒದ್ದೆಯಲ್ಲಿ ತುಳಿಬಾರ್ದು. ಹಾಗಾಗಿ ನೆನಪಲ್ಲಿ ಇಟ್ಕೊಳ್ಳಿ, ನೀವು ಕಲ್ಲುಪ್ಪು ಹಾಕಿ ಒರೆಸ್ತಾ ಇದ್ದೀರಾ ಅಂದರೆ ಮನೇಲಿ ನೀವು ಒಬ್ಬರೇ ಇದ್ದಾಗ ಒರೆಸ್ಕೊಳ್ಳಿ. ಸಾಧ್ಯ ಆದಷ್ಟು ಮನೇಲಿ ಯಾರೂ ಇಲ್ಲದೆ ಇದ್ದಾಗ ಅಥವಾ ಮನೇಲಿರೋರು ಓಡಾಡದೇ ಇರೋ ಹಾಗೆ ನೋಡ್ಕೊಳ್ಳಿ. ಹಾಗೆ ನೀವು ಕೂಡ ತುಳಿಬಾರ್ದು ಅದನ್ನು. ನಾವು ಮನೇನ 2 ಸರಿ ಒರೆಸ್ಬೇಕಾದ್ರೆ ಏನು ಮಾಡ್ತೀವಿ, ಮೊದಲನೇ ಸರಿ ಅದನ್ನು ಹಾಕ್ಬಿಟ್ಟು ಒರೆಸ್ಬಿಟ್ಟು ಅಥವಾ 2ನೇ ಸರಿ ಅದರಲ್ಲಿ ತುಳ್ಕೊಂಡು ಬಂದು ಒರೆಸ್ಕೊಂಡು ಹೋಗ್ತಾ ಇರ್ತೀವಿ. ಆ ಥರನೂ ಮಾಡಬಾರ್ದು. ಮತ್ತು ಅದನ್ನು ಹಚ್ಚಬೇಕಾದ್ರೆ ಕೆಳಗಡೆ ನೀರು ಚೆಲ್ಲಿರುತ್ತೆ, ಅದನ್ನು ಕೂಡ ತುಳಿಬಾರ್ದು. ನೋಡಿಕೊಂಡು ಒರೆಸ್ಕೊಳ್ಳಿ. ಅದೇನಾಗುತ್ತೆ ಅಂದರೆ ನಾವು ಮಾಡಿರೋದನ್ನ ನಮಗೆ ರಿವರ್ಸ್ ಆಗಿಬಿಡುತ್ತೆ. ಅದನ್ನು ತುಳಿದಾಗ ನಮಗೆ ಜಗಳ ಕದನ, ಹಾಗಾಗಿ ನಾವು ಮಾಡಿರೋದು ಪ್ರಯೋಜನ ಆಗಲ್ಲ, ವ್ಯತಿರಿಕ್ತವಾಗುತ್ತೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಮನೆ ಒರೆಸ್ಬೇಕಾದ್ರೆ ನೀವು ಕಲ್ಲುಪ್ಪು ಅರಿಶಿನ ಇದೆಲ್ಲ ಹಾಕ್ಕೊಂಡು ಒರೆಸ್ದಾಗ ಯಾರೂ ತುಳಿದೇ ಇರೋ ಹಾಗೆ ನೋಡ್ಕೊಳ್ಳಿ. ಒಂದೇ ಸರಿ ಒರೆಸ್ಕೊಳ್ಳಿ, ಹಾಕ್ಬಿಟ್ಟು ಫ್ಯಾನ್ ಹಾಕ್ಬಿಟ್ಟು ಒರೆಸ್ಕೊಂಬಂದ್ಬಿಡಿ. ಯಾರು ತುಳಿಬಿಡಿ, 6 ತನಕ ಯಾರು ತುಳಿಬಿಡಿ ಅಂತೇಳಿ. ತುಳಿದ್ರೆ ಜಗಳ ಕದನ ಆಗುತ್ತೆ, ಸ್ವಲ್ಪ ಮನಸ್ತಾಪಗಳು ಉಂಟಾಗುತ್ತೆ. ಹಾಗಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ನಾವು ಸ್ನಾನ ಮಾಡಬೇಕಾದ್ರೂ ಕೂಡ ಒಂದು ಸ್ವಲ್ಪ ಚಿಟಿಕೆ ಉಪ್ಪು, ಕಲ್ಲುಪ್ಪು, ಅರಿಶಿನ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಿಕೊಂಡ್ರು ಇದು ಮನೇಲಿರೋ ನೆಗೆಟಿವಿಟಿನ ತೆಗೆಯುತ್ತೆ. ನಾವು ಒರೆಸೋದು, ನಾವು ಸ್ನಾನ ಮಾಡೋದು ಮನಸ್ಸು ಮತ್ತು ನಮ್ಮ ಬಾಡಿಲಿರೋ ನೆಗೆಟಿವಿಟಿನ ತೆಗೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ದೇವ್ರ ಮನೆ ಕ್ಲೀನ್ ಮಾಡ್ತಿರ್ತೀವಿ, ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ಅಲ್ಲಿ ಕಲ್ಲುಪ್ಪು ಹಾಕ್ಬಿಡಿ, ಬರೀ ಅರಿಶಿನ ಅಥವಾ ಗಂಜಲ ಏನಾದ್ರು ಸಿಕ್ಕಿದ್ರೆ ಗಂಜಲನೂ ಹಾಕ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಆವಾಗ ಅದು ಕೂಡ ದೇವ್ರ ಮನೆ ತುಂಬ ಕಳೆಯಾಗಿರುತ್ತೆ. ಅಲ್ಲಿರೋ ಏನಾದರೂ ನೆಗೆಟಿವಿಟಿ ಇದ್ದರೆ ಅದು ಕೂಡ ಹೋಗುತ್ತೆ. ದೇವ್ರ ಮನೇಲಿ ಯಾವುದೇ ನೆಗೆಟಿವಿಟಿ ಇರಲ್ಲ, ಆದರೆ ಅಲ್ಲಿ ತುಂಬ ಪ್ರಸನ್ನತೆ ಆಗುತ್ತೆ. ನಾವು ಹಂಗೆ ಒರೆಸ್ಬಿಟ್ಟು ಕ್ಲೀನ್ ಮಾಡಿಕೊಂಡು ನಾವು ಪೂಜೆ ಮಾಡಿದಾಗ ಮನಸ್ಸು ಶಾಂತ ರೀತಿಯಿಂದ ಇರುತ್ತೆ, ನಮಗೆ ನೆಮ್ಮದಿ ನೆಲೆಸುತ್ತೆ ಅಂತ ಹೇಳ್ತಾರೆ. ಹಾಗೆ ಅವತ್ತೊಂದು ದಿನ ಏನು ಮಾಡಬಾರ್ದಪ್ಪ ಅಂದರೆ, ಕೈ ಕಾಲಿನ ಉಗುರುಗಳನ್ನ ಕಟ್ ಮಾಡಬಾರ್ದು, ಮತ್ತು ಹೇರ್ ಕಟ್ಟು, ಶೇವಿಂಗು ಅದು ಯಾವುದೂ ಕೂಡ ಮಾಡಿಸ್ಬಾರ್ದು. ಇದು ಯಾವುದೇ ಹಬ್ಬ ಆಗಿರ್ಬೋದು, ಯಾವುದೇ ಹಬ್ಬಗಳಲ್ಲೂ ಕೂಡ ಇದನ್ನು ಮಾಡಬಾರ್ದು. ಮತ್ತು ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರಗಳಲ್ಲಿ ಮಾಡಬಾರ್ದು. ನೆನಪಿರಲಿ. ಮತ್ತು ಇವತ್ತಿನ ದಿನ ನಾವೇನು ಮಾಡ್ತೀವೋ ಅದು ನಮಗೆ ಡಬಲ್ ಆಗುತ್ತೆ. ನಾವು ಯಾರಿಗೂ ಕೂಡ ಬೈಬಾರ್ದು, ಕೆಟ್ಟದಾಗಿ ನಿಂದಿಸಬಾರ್ದು. ಮತ್ತು ಯಾರು ಈಗ ಏನೋ ಮಾತಾಡ್ತಿರ್ತೀವಿ, ಅಕ್ಕಪಕ್ಕದ ಮನೆಯವ್ರ ಬಗ್ಗೆ ಮಾತಾಡ್ತಿರ್ತೀವಿ, ಅವ್ರವ್ರ ಬಗ್ಗೆ ಮಾತಾಡ್ತೀವಿ, ಆ ರೀತಿ ಮಾತಾಡಬಾರ್ದು. ಏನೇ ಮಾತಾಡಿದಿರೋ ಒಳ್ಳೆ ಮಾತುಗಳನ್ನ ಆಡಿದ್ರೆ ನಮಗೆ ಒಳ್ಳೆಯದೇ ಆಗುತ್ತೆ. ಮುಂದೆ ನೀವು ಕೆಟ್ಟ ಮಾತಾಡಿದ್ರೆ ನಿಮಗೆ ಕೆಟ್ಟದ್ದು ಡಬಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾರಿಗೂ ಬೈಯೋದಾಗಲಿ, ಯಾರ ಬಗ್ಗೆ ಏನಾದ್ರು ಚಾಡಿ ಹೇಳೋದಾಗಲಿ, ಆ ಥರ ಕೆಟ್ಟದಾಗಿ ಯಾರು ಮಾತಾಡಬಾರ್ದು. ಮತ್ತು ಆ ದಿನ ಯಾರ ಹತ್ರನೂ ಸಾಲ ತೊಗೋಬೇಡಿ, ಮತ್ತು ನೀವು ಕೂಡ ಸಾಲ ಕೊಡಬೇಡಿ. ಅಕಸ್ಮಾತ್ ನೀವು ನಿಮ್ಮನ್ನು ಯಾರು ಸಾಲ ಕೇಳ್ಕೊಂಡು ಬಂದ್ರೂ ನಾಳೆ ಕೊಡ್ತೀನಿ ಅಂಥೇಳಿ, ತೀರಾ ಎಮರ್ಜೆನ್ಸಿ ಬಿದ್ದಿತ್ತು ಅಂದರೆ ಮಾತ್ರ ಕೊಡಿ. ಯಾಕಂದರೆ ಅವತ್ತೊಂದು ದಿನ ನೀವು ಸಾಲ ಕೊಟ್ಟರೆ ನಿಮಗೆ ಅದು ಬೇಗ ಬರಲ್ಲ, ಅದಕ್ಕಾಗಿ. ಮತ್ತು ನೀವು ಇನ್ನೊಂದು ಮುಖ್ಯವಾದ ವಿಚಾರ ಏನು ಮಾಡಬೇಕು ಅಂದರೆ, ಅವತ್ತು ನೀವು ಎಲ್ಲನೂ ಪೂಜೆ ಎಲ್ಲ ಆದಮೇಲೆ ಮಹಾಲಕ್ಷ್ಮಿನ ಕೇಳ್ಕೋಬೇಕು. ಮಹಾಲಕ್ಷ್ಮಿ ಫೋಟೋ ಮುಂದೆ ನೀವು ಒಂದು ಹಸಿರು ಏಲಕ್ಕಿನ ಇಟ್ಟು, ಒಣಗಿರಬಾರ್ದು, ಅದು ಹಸಿರಾಗಿರಬೇಕು, ಒಂದೇ ಒಂದು ಏಲಕ್ಕಿ ಇಟ್ಟು ಪೂಜೆ ಕೇಳ್ಕೋಬೇಕು. ನಿಮಗೆ ಏನು ಕಷ್ಟ ಇದೆ ಅದನ್ನೆಲ್ಲ ಕೇಳಿಕೊಂಡು ನೀವೇನು ಮಾಡಬೇಕು, ಅಲ್ಲಿ ಕಣ್ಣೀರು ಹಾಕಬಾರ್ದು. ನಿಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡೋದು ತಾಯಿ ನೀನು ಬಂದಿದ್ಯಾ, ಅದು ಕೇಳಿ ಮಹಾಲಕ್ಷ್ಮಿನ ಕೇಳ್ಕೊಳ್ಳೋಕ್ಕೂ ಮುಂಚೆ ನಿಮ್ಮ ಕುಲದೇವ್ರನ್ನ ಪ್ರಾರ್ಥಿಸ್ಕೋಬೇಕು. ಹಿಂಗೆ ಕೇಳ್ತಾ ಇದ್ದೀನಿ ಅಂತಂದರೆ ಆಶೀರ್ವಾದ ಮಾಡು ಅಂತ ಕೇಳಿಕೊಂಡು ಆಮೇಲೆ ಮಹಾಲಕ್ಷ್ಮಿ ಹತ್ರ ಪ್ರಾರ್ಥನೆ ಮಾಡಬೇಕು. ತಾಯಿ ನೀನು ಬಂದಿದ್ದೀಯ, ಇವತ್ತು ನನಗೆ ಈ ರೀತಿ ಕಷ್ಟಗಳಿದೆ, ನನಗೆ ಕಷ್ಟಗಳಿಂದ ಪರಿಹಾರ ಮಾಡು. ನಾನು ಇಷ್ಟು ಸಾಲ ಮಾಡ್ಕೊಂಡಿದ್ದೀನಿ ಅಥವಾ ನನಗೆ ವ್ಯವಹಾರ ಆಗ್ತಾಯಿಲ್ಲ, ಎಲ್ಲನೂ ಪರಿಹಾರ ಮಾಡಿಕೊಡು ಅಂತ ಕೇಳ್ಕೋಬೇಕು. ಕೇಳಿಕೊಂಡು ಅದನ್ನೇನು ಮಾಡಬೇಕು, ಆ ಏಲಕ್ಕಿನ ಎಲ್ಲ ಕೇಳ್ಕೊಂಡಾದ್ಮೇಲೆ ಮುಗಿದ್ಮೇಲೆ
ತಗೊಂಡು ಅದನ್ನು ಯಾರಿಗೂ ತೋರಿಸ್ಬಾರ್ದು. ನೀವು ಪರ್ಸ್ ಒಳಗಡೆ ಇಟ್ಕೋಬೇಕು ಅಥವಾ ಮನೇಲಿರೋ ಹೆಂಗಸರಾದರೆ ದುಡ್ಡಿರೋ ಕಬೋರ್ಡ್ ಅಥವಾ ತಿಜೋರಿ ಬೀರುನಲ್ಲಿ ಇಟ್ಕೋಬೋದು. ನೀವು ದುಡ್ಡನ್ನು ಎಲ್ಲಿ ಇಡ್ತೀರಾ ಅಲ್ಲಿ ಆ ಪರ್ಸ್ಗೆ ಇಟ್ಕೋಬೇಕು. ಮತ್ತು ಈ ರೀತಿ ಮಾಡಿದ್ದೀನಿ ನೋಡಿ ಅಂತ ಯಾರಿಗೂ ತೋರಿಸ್ಬಾರ್ದು. ಇದು 1 ವರ್ಷದ ತನಕ ಹಾಗೇ ಇರಬೇಕು. 1 ವರ್ಷ ಆದಮೇಲೆ ನೆಕ್ಸ್ಟ್ ಮುಂದಿನ ವರ್ಷ ಮತ್ತೆ ಇದೇ ರೀತಿ ಇನ್ನೊಂದು ಹೊಸ ಏಲಕ್ಕಿನ ಮಾಡಿಕೊಂಡು ಇದನ್ನು ಯಾವ್ದಾದ್ರು ಗಿಡ ಅಥವಾ ಮರ ಅಥವಾ ನೀರಿಗೆ ಬಿಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಏಲಕ್ಕಿ ಮಾಡಿಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೋದು. ನೆನಪಿರಲಿ, ಇದನ್ನು ಯಾರಿಗೂ ತೋರಿಸ್ಬಾರ್ದು ಮತ್ತು ಯಾರಿಗೂ ಕೂಡ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಅಂತ ಹೇಳಬಾರ್ದು. ಬೇಕಾದರೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿ, ಒಳ್ಳೇದಾಗುತ್ತೆ ಮಾಡ್ಕೊಳ್ಳಿ, ಆದರೆ ನಾನು ಮಾಡಿದ್ದೀನಿ ಅಂತ ತೋರಿಸ್ಬಾರ್ದು. ಹಾಗೆ ನೆನಪಿರಲಿ, ಒರೆಸ್ಬೇಕಾದ್ರೆ ಕಲ್ಲುಪ್ಪು ಹಾಕಿದ ದಿನ ಯಾರೂ ತುಳಿದೇ ಇರೋ ಹಾಗೆ ನೋಡ್ಕೊಳ್ಳಿ. ಅದು ಆರೋದ್ಮೇಲೆ ತುಳಿದು ಓಡಾಡ್ಬೋದು, ಒದ್ದೆ ಇರಬೇಕಾದ್ರೆ ತುಳಿಬಾರ್ದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಕೇಳಿದ್ದಕ್ಕಾಗಿ.